ಎನ್ಡಿಎಗೆ ಬಹುಪರ ಎಂದಿರುವಂತಹ ಬಿಹಾರದ ಜನತೆ ಎನ್ಡಿಎ 202, ಎಂಜಿಬಿ 36, ಜೆಎಸ್ಪಿ 0, ಆಧಾರ್ 5. ಎನ್ಡಿಎಗೆ ಬಹುಪರ ಎಂದಿರುವಂತಹ ಬಿಹಾರದ ಜನತೆ ಎನ್ಡಿಎ 202 ಸೀಟ್, ಎಂಜಿಬಿ 36 ಸೀಟ್, ಜೆಎಸ್ಪಿ 0, ಆಧಾರ್ 5. ಎನ್ಡಿಎ ಬಿಜೆಪಿ 90, ಜೆಡಿಯು 82, ಎಲ್ಜೆಪಿ 20, ಎಚ್ಎಎಂ 04, ಪಿಎಲ್ಎ 04. ಹಾಗೆ ಎಂಜಿಬಿಯಲ್ಲಿ ನೋಡೋದಾದ್ರೆ ಆರ್ಜೆಡಿಯಲ್ಲಿ 28, ಕಾಂಗ್ರೆಸ್ 5, ವಿಐಪಿ 0 ಹಾಗೂ ಎಲ್ಇಎಫ್ಟಿ 0, ಹಾಗೆ ಐಐಪಿ ಕೂಡ 0. ಗೆಲುವಿನ ಖುಷಿಯಲ್ಲಿ ನರೇಂದ್ರ ಮೋದಿ ಅವರಿದ್ದಾರೆ. ಸಂಜೆ ಬಿಜೆಪಿಯ ಪ್ರಧಾನ ಕಚೇರಿಗೆ ಮೋದಿ ಭೇಟಿಯನ್ನು ನೀಡಲಿದ್ದಾರೆ. ಬಿಹಾರದಲ್ಲಿ ಗೆಲುವಿನ ನಗೆಯನ್ನ ಬೀರಿದಂತಹ ಎನ್ಡಿಎ ಮೈತ್ರಿಕೂಟ ಪಟಾಕಿಯನ್ನ ಸಿಡಿಸಿ ಸಂಭ್ರಮಾಚರಣೆಯನ್ನ ಮಾಡಿರುವಂತಹ ಕಾರ್ಯಕರ್ತರು, ಹಾಡು ಹಾಡಿ ಸಂಭ್ರಮಿಸಿದಂತಹ ಬಿಜೆಪಿಯ ಮಹಿಳಾ ಕಾರ್ಯಕರ್ತೆಯರು ಬಹುತೇಕ ಎನ್ಡಿಎಗೆ ಗೆಲುವು ಖಚಿತ ಎನ್ನುವಂತಹ ಸೂಚನೆ. ಬಿಹಾರದಲ್ಲಿ ಮತ್ತೆ ನಿತೀಶ್ ಕುಮಾರ್ ಸಿಎಂ ಎನ್ನುವಂಥದ್ದು ಫಿಕ್ಸ್ ಆಗ್ತಾ ಇರುವಂಥದ್ದು. ಎಸ್ ವೀಕ್ಷಕರೇ, ಮಹಾಗಠಬಂಧನ್ಗೆ ಮಹಾ ಮುಖಭಂಗ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಿಹಾರದಲ್ಲಿ ಇಂದು ನಿರ್ಣಾಯಕ ದಿನ. ಬಿಹಾರದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾಗ್ತಾ ಇರುವಂಥದ್ದು. ಎನ್ಡಿಎ ಆಲ್ಮೋಸ್ಟ್ ಆಲ್ ಗೆದ್ದಿದೆ. 243 ಸ್ಥಾನಗಳ 2 ಹಂತಗಳ ಮತ ಎಣಿಕೆ ಬೆಳಿಗ್ಗೆಯಿಂದ 8 ಗಂಟೆಯಿಂದ ಶುರುವಾಗಿದೆ. 46 ಮತಗಟ್ಟೆಗಳಲ್ಲಿ ಎಕ್ಸಿಟ್ ಪೋಲ್ಗಳ ಪ್ರಕಾರ ಎನ್ಡಿಎ ಮಹಿಳೆಯರು ಮತ್ತು ಒಬಿಸಿಗಳಿಂದ ಹೆಚ್ಚು ಬೆಂಬಲ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದೇ ತರಹನೇ ಕೂಡ ಈಗ ಮಹಾಗಠಬಂಧನ್ ತುಂಬಾ ಕಠಿಣ ಪರಿಸ್ಥಿತಿಯಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಬಿಹಾರದ 243 ವಿಧಾನಸಭಾ ಕ್ಷೇತ್ರಗಳ ಭವಿಷ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಬೀಳಲಿದೆ. ಅಂಡ್ ಎಷ್ಟೇ ಆದರೂ ಕೂಡ ಎನ್ಡಿಎ ಗೆಲ್ಲುವಂಥದ್ದು ಫಿಕ್ಸ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಆಲ್ ಗೆದ್ದಿದೆ. 243 ಸದಸ್ಯರ ಬಲದ ಬಿಹಾರದ ವಿಧಾನಸಭೆಯಲ್ಲಿ ಬಹುಮತಕ್ಕೆ ಬೇಕಾಗಿರುವಂತಹ ಮ್ಯಾಜಿಕ್ ಸಂಖ್ಯೆ 122 ಆಗಿತ್ತು. ಸೊ ಅದನ್ನ ಈಗ ಎನ್ಡಿಎ ಭರ್ಜರಿಯಾಗಿ ಪಡೆದುಕೊಂಡಿದೆ. ವಿಜಯವನ್ನ ಸಾಧಿಸಿದೆ ಎನ್ಡಿಎ ಮೈತ್ರಿಕೂಟ. ಬಿಹಾರದಲ್ಲಿ ಗೆಲುವಿನ ನಗೆಯನ್ನ ಬೀರ್ತಾ ಇದೆ. ಗೆಲುವಿನ ನಗೆಯಲ್ಲಿ ಮುಳುಗೇಳ್ತಾ ಇರುವಂತ ಎನ್ಡಿಎ ಮೈತ್ರಿಕೂಟ. ಎಸ್ ವೀಕ್ಷಕರೇ, ಎನ್ಡಿಎಗೆ ಬಹುಪರಾಕ್ ಎಂದಿರುವಂತಹ ಬಿಹಾರದ ಜನತೆ ಎನ್ಡಿಎ 202 ಸ್ಥಾನವನ್ನ ಗೆದ್ದುಕೊಂಡ್ರೆ ಎಂಜಿಬಿ 36 ಸ್ಥಾನ, ಜೆಎಸ್ಪಿ 0 ಹಾಗೂ ಆಧಾರ್ 5. ಎನ್ಡಿಎ ಬಿಜೆಪಿ 90, ಜೆಡಿಯು 82, ಎಲ್ಜೆಪಿ 20, ಎಚ್ಎಎಂ 4 ಹಾಗೆ ಪಿಎಲ್ಎಂ 0 4 ಈ ಒಂದು ಅಭ್ಯರ್ಥಿಗಳಿಗೆ ಗೆದ್ದುಕೊಂಡಿದ್ದಾರೆ. ಎಂಜೆಪಿ ಆರ್ಜೆಡಿಯಲ್ಲಿ 28 ಸ್ಥಾನವಾದ್ರೆ 28 ಜನ ಬಂದ್ರೆ ಗೆದ್ರೆ, ಕಾಂಗ್ರೆಸ್ನಲ್ಲಿ 5, ವಿಐಪಿಯಲ್ಲಿ 0 ಹಾಗೆ ಇನ್ನಿತರದಲ್ಲಿ 0 ಬಂದಿರುವಂತದ್ದು. ಗೆಲುವಿನ ಖುಷಿಯಲ್ಲಿ ನರೇಂದ್ರ ಮೋದಿ ಅವರು ತೇಲಾಡ್ತಾ ಇದ್ದಾರೆ. ಸಂಜೆ ಬಿಜೆಪಿಯ ಪ್ರಧಾನ ಕಚೇರಿಗೆ ಮೋದಿ ಭೇಟಿಯನ್ನು ಮಾಡುವಂತಹ ಸಂಭವ ಜಾಸ್ತಿ. ಬಿಹಾರದಲ್ಲಿ ಗೆಲುವಿನ ನಗೆಯನ್ನು ಬೀರಿದಂತಹ ಎನ್ಡಿಎ ಮೈತ್ರಿಕೂಟ ಪಟಾಕಿಯನ್ನ ಸಿಡಿಸಿ ಸಂಭ್ರಮಾಚರಣೆಯಲ್ಲಿ ಮುಳುಗೆದ್ದಿರುವಂತಹ ಕಾರ್ಯಕರ್ತರು ಹಾಡು ಹಾಡಿ ಸಂಭ್ರಮಾಚರಣೆಯನ್ನ ಮಾಡಿರುವಂತಹ ಬಿಜೆಪಿ ಮಹಿಳಾ ಕಾರ್ಯಕರ್ತರು. ಬಹುತೇಕ ಎನ್ಡಿಎಗೆ ಗೆಲುವು ಖಚಿತ ಅಂತ ಹೇಳಲಾಗ್ತಾ ಇರುವಂತದ್ದು. ಬಿಜೆಪಿಯಲ್ಲಿ ಮತ್ತೆ ನಿತೀಶ್ ಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳಿ ಸುದ್ದಿ ಜೋರಾಗಿ ಹೋಗ್ತಾ ಇರುವಂತದ್ದು.
ಸದದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.